ನಮಸ್ಕಾರ ವೀಕ್ಷಕರೇ, ಮಹಾದೇವರಥ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗುರುಸ್ವಾಮಿ ಹಿರೇಮಠ. ವೀಕ್ಷಕರೇ, ನಾವು ಇಂದು ವಿಜಯನಗರ ಜಿಲ್ಲಾ ಅಗ್ರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರ ಗ್ರಾಮದ ಶ್ರೀ ಮಹಾದೇವ ತಾತನ ಉಗಮಠದಲ್ಲಿ ನಡೆಯುವಂಥ ಶ್ರೀ ಮಹಾದೇವ ತಾತನ ರಥೋತ್ಸವ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಬನ್ನಿ ಹಾಗಾದರೆ ಈ ಮಹಾದೇವ ತಾತನ ರಥೋತ್ಸವದ ವಿಶೇಷತೆಯನ್ನು ಮತ್ತು ಆ ಮಹಾದೇವ ತಾತನಿಗೆ ಮಾಡಿದ ಅಲಂಕಾರ ಹೇಗಿದೆ, ಆ ಮಹಾದೇವ ತಾತನ ರಥಕ್ಕೆ ಮಾಡಿದ ಅಲಂಕಾರ ಹೇಗಿದೆ ಅನ್ನೋದನ್ನ ನೋಡೋಣ. ಈಗ ಆ ಮಹಾದೇವ ತಾತನಿಗೆ ಮಾಡಿದ ಅಲಂಕಾರ ಹೇಗಿದೆ ಅನ್ನೋದನ್ನ ನೋಡೋಣ ಬನ್ನಿ. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ಮಹಾದೇವ ತಾತನ ರಥಕ್ಕೆ ಮಾಡಿದ ಅಲಂಕಾರ ಹೇಗಿದೆ ಅಂತ. ಈ ಮಹಾದೇವ ತಾತನ ರಥಕ್ಕೆ ಮಾಡಿದ ಅಲಂಕಾರ ಅಷ್ಟೇನು ವಿಜೃಂಭಣೆ ಇಲ್ಲದೆ, ಅಷ್ಟೇನು ಖರ್ಚು ಇಲ್ಲದೆ, ಅಂದರೆ ಇಲ್ಲಿನ ಶ್ರೀಗಳು ಹೇಳ್ತಾ ಇರ್ತಾರೆ, ಅಭಿನವ ಶಿವಲಿಂಗ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳ್ತಾರೆ, ಭಕ್ತರಿಗೆ ಹೊರೆ ಮಾಡೋದು ಬೇಡ ಅನ್ನೋ ಒಂದು ಉದ್ದೇಶದಿಂದ ಬಹಳ ನೈಸರ್ಗಿಕವಾಗಿ ಶ್ರೀ ಮಹಾದೇವ ತಾತನ ರಥೋತ್ಸವಕ್ಕೆ ಬಹಳ ಅಚ್ಚುಕಟ್ಟಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಈಗ ಮುಂದಿನ ಹಂತವೇ ಶ್ರೀ ಮಹಾದೇವ ತಾತನ ಧ್ವಜದ ಹರಾಜು ಪ್ರಕ್ರಿಯೆ. ಆ ಹರಾಜು ಪ್ರಕ್ರಿಯೆ ಹೇಗಿರುತ್ತೆ, ಆ ಹರಾಜು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳೋರು ಯಾರು, ಆ ಹರಾಜು ಪ್ರಕ್ರಿಯೆಗೆ ಯಾವ ರೀತಿ ಸ್ಪಂದನೆ ಇರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಕರಂಗಿ ಹನುಮಂತಪ್ಪನವರು 1,02,000 ನೋಡಿ. ಮಹಾದೇವ ತಾತ ಯಾರ ಮನೆಗೆ ಒಲಿಬೇಕಂತಿದ್ದಾನೆ, ಅವರು ಬೇಗನೆ ಕರಂಗಿ ಹನುಮಂತಪ್ಪನವರು 1,02,500 ಕರಂಗಿ ಹನುಮಂತಪ್ಪನವರು 1,02,500 ಕರಂಗಿ ಹನುಮಂತಪ್ಪನವರು 1,03,000. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ಮಹಾದೇವ ತಾತನ ರಥೋತ್ಸವ ಯಾವ ರೀತಿ ವಿಜೃಂಭಣೆಯಿಂದ ಜರುಗಿತು ಅಂತ. ಈ ಮಹಾದೇವ ತಾತನ ರಥೋತ್ಸವದ ನಂತರವೇ ಈ ಮಹಾದೇವ ತಾತನ ಮಠದಲ್ಲಿ ಬಂದಂಥ ಭಕ್ತರಿಗೆ ಮಹಾಪ್ರಸಾದ ವಿನಿಯೋಗ ಇರುತ್ತೆ. ಆ ಮಹಾಪ್ರಸಾದ ವಿನಿಯೋಗ ಯಾವ ರೀತಿ ಇರುತ್ತೆ, ಆ ಒಂದು ಮಹಾಪ್ರಸಾದ ವಿನಿಯೋಗಕ್ಕೆ ಸಹಕರಿಸಿದ ಭಕ್ತರು ಯಾರ್ಯಾರು ಅನ್ನೋದನ್ನ ಶ್ರೀ ಮಠದ ಸೇವಾರ್ಥಿಗಳೇ ಹೇಳ್ತಾರೆ, ಕೇಳೋಣ ಬನ್ನಿ. ಸದ್ಗುರು ಮಹಾದೇವ ತಾತನವರನ್ನು ನೆನೆಯುತ್ತಾ ಈ ವರ್ಷದ ರಥೋತ್ಸವವು 68ನೇ ವರ್ಷದ್ದಾಗಿದ್ದು, ಈ ವರ್ಷ ಸಕಲ ಸದ್ಭಕ್ತರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಬಂದು ಬಹಳ ವಿಜೃಂಭಣೆಯಿಂದ ವರ್ಷದಿಂದ ವರ್ಷ, ಅಂದರೆ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಕಂಪೇರ್ ಮಾಡಿದರೆ ಈ ವರ್ಷ ಅತಿ ಹೆಚ್ಚಿನ ಜನಸಂಖ್ಯೆ ಆಗಮಿಸಿತ್ತು ಮತ್ತು ಅಷ್ಟೇ ವಿಜೃಂಭಣೆಯಿಂದ ನಮ್ಮ ಈ ವರ್ಷದ ರಥೋತ್ಸವ ಜರುಗಿತ್ತು. ಈ ಎಲ್ಲ ರಥೋತ್ಸವ ಜರುಗಲಿಕ್ಕೆ ಕಾರಣರಾದಂತಹ ಪ್ರತಿಯೊಬ್ಬ ಸೇವಾರ್ಥಿಗಳಿಗೂ ಭಕ್ತರಿಗೂ ತನು ಮನ ಧನದಿಂದ ಸಹಾಯ ಮಾಡಿದಂಥ ಪ್ರತಿಯೊಬ್ಬ ಭಕ್ತರಿಗೂ ಹಾಗೂ ಎಲೆಮರೆ ಕಾಯಿಯಂತೆ ಸೇವೆ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಲು ಇಚ್ಛಿಸುತ್ತೇವೆ ಶ್ರೀಮಠದಿಂದ. ಹಾಗೂ ಪ್ರತಿ ವರ್ಷವೂ ಇದೇ ರೀತಿ ಮಹಾರಥೋತ್ಸವವನ್ನು ಜರುಗಿಸಲು ನಮ್ಮ ಶ್ರೀ ಸದ್ಗುರು ಮಹಾದೇವ ತಾತನವರು ಭಕ್ತರಿಗೆ ಇನ್ನಷ್ಟು ಶಕ್ತಿಯನ್ನು ತನು ಮನ ಧನ
ಅನ್ನು ಅಭಿವೃದ್ಧಿಗೊಳಿಸಿ ಆರ್ಥಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ಸದೃಢರಾಗಿ, ಸಂಪನ್ನರಾಗಿ ಶ್ರೀ ಸದ್ಗುರುವಿನ ನೆಲದಲ್ಲಿ ಸೇವೆ ಮಾಡಲು ಇನ್ನಷ್ಟು ಶಕ್ತಿ ನೀಡಲಿ ಎಂದು ಈ ಮಠದ ಒಬ್ಬ ಭಕ್ತನಾಗಿ ಹೇಳಲು ಇಚ್ಛಿಸುತ್ತೇನೆ. ಈ ವರ್ಷದ ಪ್ರಸಾದದ ವ್ಯವಸ್ಥೆ ಏನೇನು? ಈ ವರ್ಷದ ಪ್ರಸಾದದ ವ್ಯವಸ್ಥೆ 4,000 ರೊಟ್ಟಿ, ಆಮೇಲೆ ಬೇಳೆ ಪಲ್ಯ, ಬದನೆಕಾಯಿ ಪಲ್ಯ, ನುಗ್ಗೆಕಾಯಿ ಪಲ್ಯ ಮತ್ತು 2 ಕ್ವಿಂಟಲ್ ಸಾಂಬಾರು ಮತ್ತು 5 ಕ್ವಿಂಟಲ್ ಅನ್ನ. ಈ ವರ್ಷದ ಈ ಮಹಾದವಸವು ಇದೆಲ್ಲದರೊಂದಿಗೆ ನಡೆದಿದೆ. ಯಾವ್ಯಾವ ಊರರು ಏನೇನು? ಇಲ್ಲಿ ಮಹಾಜನದ ಹಳ್ಳಿಯಿಂದ ಬೂಂದಿ ಬಂದಿದೆ ಮತ್ತು ಮುಂಡರಗಿಯಿಂದ ಬಂದಿದೆ ಮತ್ತು ಬನ್ನಿಗೋಳದವರಿಂದನೂ ಸಹ ಬೂಂದಿ ಪ್ರಸಾದವನ್ನು ನಮ್ಮ ಶ್ರೀಮಠಕ್ಕೆ ಅರ್ಪಿಸಿದ್ದಾರೆ. ಕೊಟ್ಟೂರಿನವರು ಸಹ ನಮ್ಮ ಮಠಕ್ಕೆ ಬೂಂದಿಯನ್ನು ಸಹ ಅರ್ಪಿಸಿದ್ದಾರೆ ಮತ್ತು ಬನ್ನಿಗೋಳದ ಕೆಲವು ಭಕ್ತರು ಮಾದಲಿ ಮತ್ತು ಲಾಡು ಪ್ರಸಾದವನ್ನು ಸಹ ಅರ್ಪಿಸಿದ್ದಾರೆ. ಅವರಿಗೆಲ್ಲ ಶ್ರೀ ಸದ್ಗುರುವಿನ ಕೃಪೆ ಇರಲಿ ಅಂತ ಶ್ರೀ ಸದ್ಗುರುವಿನ ಪಾದಕ್ಕೆ ಅರ್ಪಿಸುತ್ತಿದ್ದೇನೆ. ನಿಮ್ಮ ಹೆಸರೇನು? ನನ್ನ ಹೆಸರು ಪ್ರವೀಣ್ ಬಿ ಎಸ್. ಗುರು ಮಾದೇವತಾತ್ಮರ ಶ್ರೀ ಮಾದೇವತಾತ್ಮರ 68ನೇ ರಥೋತ್ಸವವು ಬಹಳ ವಿಜೃಂಭಣೆಯಿಂದ ಆಯಿತು. ಅದರಲ್ಲಿ ಮತ್ತೆ ಅಡ್ಡಪಲ್ಲಕ್ಕಿ ಉತ್ಸವವನ್ನು ಜರುಗಿಸಿದರು ಜಗದ್ಗುರುಗಳು ಶಿಲಿಂಗಜ್ಜ ಸ್ವಾಮಿಗಳು. ಬೆಳಗ್ಗೆ ಕುಂಭ ಅಜ್ಜರ ಮನೆಯಿಂದ ಕುಂಭ ತಂದು ಅಭಿಷೇಕವನ್ನು ಮಾಡಿದರು. ಆಮೇಲೆ ಮತ್ತೆ ಕಳಸದಿಂದ ಪಾಲಕಿಯನ್ನು ಹೊಂದಿಸಿ ಊರಿನ ಮೆರವಣಿಗೆಯೊಂದಿಗೆ ಕಳಸ ಸಮ್ಮೇಳನ ಒಂದಿಗೆ ತೇರಿನ ಹತ್ರ ಬಂದು ಎಲ್ಲರೂ ಕಳಸ ಜೊತೆಗೆ ತೇರನ್ನು ಎಳೆದು ಸಂಭ್ರಮಿಸಿದೆವು. ಅದರ ಜೊತೆಗೆ ಕಾಂತಾರ ಇದರ ನೃತ್ಯ ನಾಟಕವನ್ನು ಮಾಡಿದರು. ಎಲ್ಲ ಜಗದ್ಗುರುಗಳು, ಎಲ್ಲ ಮಠಾಧೀಶರು ಬಂದಿದ್ದರು. ಆದ ಕಾರಣ ಎಲ್ಲರಿಗೂ ವಂದನೆಗಳನ್ನು ಹೇಳುತ್ತೇನೆ. ನಿಮ್ಮ ಹೆಸರಮ್ಮ? ಮಂಜುಳಾ MM. ಯಾವ ಊರು? ಹಂಪಸಾಗರ. ಏನು ವೃತ್ತಿ ಮಾಡ್ತಿದ್ದೀರಿ? ನಾವು ಇಲ್ಲಿ ಸೇವಕರು. ನೋಡಿದಲ್ಲ ವೀಕ್ಷಕರೇ, ಶ್ರೀ ಮಹಾದೇವ ತಾತನ ಜಾತ್ರಾ ಮಹೋತ್ಸವ ಯಾವ ರೀತಿ ನಡೆಯಿತು, ಆ ಮಹಾದೇವ ತಾತನ ರಥೋತ್ಸವದ ಪ್ರಯುಕ್ತವಾಗಿ ಸೇರಿದ ಭಕ್ತವೃಂದ ಹಾಗೂ ಆ ಭಕ್ತವೃಂದಕ್ಕೆ ಶ್ರೀಮಠದ ವತಿಯಿಂದ ಮಹಾಪ್ರಸಾದ ವಿನಿಯೋಗ ಯಾವ ರೀತಿ ಆಯಿತು ಅಂತ. ಇದೇ ಇವತ್ತಿನ ವಿಶೇಷ ಮಹಾದೇವ ತಾತನ ರಥೋತ್ಸವ. ಕ್ಯಾಮ್ರಾಮನ್ SM ಮಹೇಶ್ವರ ಜೊತೆ ಗುರುಸ್ವಾಮಿ ಹಿರೇಮಠ್, ಗಂಗೋತ್ರಿ TV, ಹಗರಿಬೊಮ್ಮನಹಳ್ಳಿ.